ಹಸುವಿನ ತುಪ್ಪ ಆರೋಗ್ಯಕ್ಕೆ ಶ್ರೇಷ್ಠ. ತುಪ್ಪ ತಿಂದರೆ ತೂಕ ಹೆಚ್ಚುತ್ತದೆ, ಅತಿಯಾದ ಕೊಬ್ಬು ತುಂಬುತ್ತೆ ಎಂದೆಲ್ಲ ಹೇಳುವವರೇ ಹೆಚ್ಚು. ಆದರೆ ಸತ್ಯ ಸಂಗತಿ ಬೇರೆಯೇ ಇದೆ. ತುಪ್ಪ ತಿನ್ನೋದರಿಂದ ಕೊಬ್ಬು ಬೆಳೆಯೋದಿಲ್ಲ. ಅಧ್ಯಯನದ ಪ್ರಕಾರ ತುಪ್ಪದಿಂದ ದೇಹಕ್ಕೆ ಕೆಟ್ಟದಾಗುವುದಿಲ್ಲ ಎಂದು ಹೇಳಲಾಗಿದೆ. ಬೆಣ್ಣೆಯನ್ನು ಕುದಿಸೋದ್ರಿಂದ ತುಪ್ಪ ಸಿಗುತ್ತದೆ. ಈ ವೇಳೆ ಬೆಣ್ಣೆಯಲ್ಲಿರುವ ನೀರಿನ ಅಂಶ ಹೋಗುತ್ತದೆ. ಅತ್ಯುತ್ತಮ ಕೊಬ್ಬಿನಾಂಶವುಳ್ಳ ತುಪ್ಪವನ್ನು ಮಾತ್ರವೇ ನಾವು ಬಳಸಲು ಅಥವಾ ಸವಿಯಲು ಸಿಗುತ್ತದೆ. ಭಾರತದಲ್ಲೇ ಪತ್ತೆಯಾದ ತುಪ್ಪ ಇದೀಗ ಅತ್ಯಂತ ಆರೋಗ್ಯಕರ ಎಂದು ಸಾಬೀತಾಗಿದೆ. ಅಷ್ಟೇ ಅಲ್ಲ, ಬೆಣ್ಣೆಗಿಂತ ತುಪ್ಪವೇ ಒಳ್ಳೆಯದು ಎಂಬುದು ಗೊತ್ತುಪಡಿಸಿಕೊಳ್ಳಲಾಗಿದೆ. ಕೆಲವರಿಗೆ ಬೆಣ್ಣೆ ಇಷ್ಟವಾಗೋದಿಲ್ಲ. ಅದರಲ್ಲಿರುವ ಲ್ಯಾಕ್ಟೋಸ್ ಅಂಶ ಈ ರೀತಿಯಾಗಿ ಮಾಡುತ್ತದೆ. ಬೆಣ್ಣೆಯ ಬದಲಾಗಿ ತುಪ್ಪವನ್ನು ಬಳಸೋದು ಅತ್ಯಂತ ಸೂಕ್ತ. ಹಾಲಿನ ವಿವಿಧ ಬಗೆಯ ಅಂಶಗಳು ಆವಿಯಾದ ಬಳಿಕವೇ ತುಪ್ಪ ತಯಾರಾಗುತ್ತದೆ. ಹೀಗಾಗಿ ಆರೋಗ್ಯಕ್ಕೆ ಪೂರಕವಾದ ಅಂಶಗಳನ್ನೇ ತುಪ್ಪ ಹೊಂದುತ್ತದೆ. ಜೀರ್ಣಕ್ರಿಯೆಗೆ ಒಳ್ಳೆಯದು. ಹೊಟ್ಟೆ ಅಪ್ಸೆಟ್ ಆಗೋದು ಇಂದಿನ ದಿನದಲ್ಲಿ ಸಾಮಾನ್ಯ ಸಮಸ್ಯೆಯೇ. ಅಜೀರ್ಣ ಸೇರಿ ಇನ್ನಿತರ ಉದರ ಸಮಸ್ಯೆಗೆ ತುಪ್ಪ ಅತ್ಯುತ್ತಮ ಮನೆಮದ್ದು ಎನ್ನಲಾಗುತ್ತದೆ. ಬ್ಯೂಟ್ರಿಕ್ ಆಸಿಡ್ನ ಅಂಶ ಇರುವ ತುಪ್ಪದಿಂದ ಕರುಳಿನ ಕೆಲಸ ಸುಗಮವಾಗುತ್ತದೆ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಗುಡ್ ಬೈ ಹೇಳಬಹುದು. ತುಪ್ಪ ತಿನ್ನೋದರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ದೂರ ಉಳಿಯಲು ಸಹಕಾರಿ. ಹಾಲಿನ ಅನೇಕ ಅನಗತ್ಯ ಸತ್ವಗಳು ತುಪ್ಪದಲ್ಲಿ ಇರದು. ಹೀಗಾಗಿ ತುಪ್ಪ ಆರೋಗ್ಯಕ್ಕೆ ಹಾನಿಕರವಲ್ಲ ಎನ್ನಲಾಗುತ್ತದೆ. ತುಪ್ಪ ಆರೋಗ್ಯಕರ ಎಂದು 3 ಹೊತ್ತು ತಿನ್ನೋದರಿಂದ ಒಳಿತಾಗದು. ಅತಿಯಾದರೆ ಅಮೃತವೂ ವಿಷ ಎನ್ನುತ್ತಾರಲ್ಲ, ಹಾಗೆಯೇ ದಿನಕ್ಕೆ 2 ಚಮಚದಷ್ಟು ತುಪ್ಪ ದೇಹಕ್ಕೆ ಒಳ್ಳೆಯದೇ ಎನ್ನಲಾಗಿದೆ. ಹೀಗೆ ತೆಗೆದುಕೊಳ್ಳುವುದರಿಂದ ನಿಮ್ಮ ಜೀವನ ಶೈಲಿ ಡಯಟ್ಗೆ ಪೂರಕವಾಗಿ ತುಪ್ಪ ಕೆಲಸ ಮಾಡುತ್ತದೆ. ಒಮೆಗಾ 3 ಕಬ್ಬಿನಾಮ್ಲ ತುಪ್ಪದಲ್ಲಿ ಸಮೃದ್ಧವಾಗಿದೆ. ನರಮಂಡಲದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಇದನ್ನು ಆಯುರ್ವೇದ ಔಷಧಿಯ ರೂಪದಲ್ಲಿ ಬಳಸುತ್ತದೆ. ತುಪ್ಪ ಚರ್ಮಕ್ಕೆ ಅತ್ಯುತ್ತಮವಾದ ತೇವಕಾರಕ ಅಥವಾ ಮಾಯಿಶ್ಚರೈಸರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಇದನ್ನು ಆಯುರ್ವೇದ ಮಸಾಜ್ಗಳಲ್ಲಿಯೂ ಬಳಸಲಾಗುತ್ತದೆ. ಆಯುರ್ವೇದದಲ್ಲಿ ತುಪ್ಪವನ್ನು ವಿವಿಧ ರೂಪದಲ್ಲಿ ಔಷಧಿಯಾಗಿ ಬಳಕೆ ಮಾಡುತ್ತಾರೆ. ತುಪ್ಪ ಸೇವಿಸಿದರೆ ಅದರಿಂದ ಜೀರ್ಣಕ್ರಿಯೆ. ತುಪ್ಪ ಎಂದರೆ ಜಿಡ್ಡು ಹಾಗೂ ಕೊಬ್ಬಿನ ಗುಣವನ್ನು ಹೊಂದಿರುವ ಪದಾರ್ಥ. ಇದರ ಸೇವನೆ ಅತಿಯಾಗಿ ಆದರೆ ದೇಹದಲ್ಲಿ ಕೊಬ್ಬು ಶೇಖರಣೆ ಆಗುವುದು. ಆದರೆ ಅದೇ ತುಪ್ಪವನ್ನು ಸೇವಿಸುವುದರ ಮೂಲಕ ದೇಹದ ತೂಕವನ್ನು ಇಳಿಸಬಹುದು. ಹೌದು, ನಿತ್ಯವೂ 1 ಟೀ ಚಮಚ ತುಪ್ಪವನ್ನು ಸೇವಿಸುವುದರ ಮೂಲಕ ತೂಕವನ್ನು ಬಹುಬೇಗ ಇಳಿಸಬಹುದು ಎಂದು ತಜ್ಞರು ಅಭಿಪ್ರಾಯಿಸುತ್ತಾರೆ. ಹಸುವಿನ ತುಪ್ಪ ನೈಸರ್ಗಿಕ ಉತ್ಕರ್ಷಣ ನಿರೋಧಕವಾಗಿದ್ದು ಅದು ಸ್ವತಂತ್ರ ರಾಡಿಕಲ್ಗಳನ್ನು ನಿವಾರಿಸುತ್ತದೆ. ಇದರೊಟ್ಟಿಗೆ ಆಕ್ಸಿಡೀಕರಣ ಪ್ರಕ್ರಿಯೆಯನ್ನು ತಡೆಯುತ್ತದೆ. ಇದು ನಮ್ಮ ಮಸ್ಕ್ಯುಲೋಸ್ಕೆಲಿಟಲ್ ವ್ಯವಸ್ಥೆಯಲ್ಲಿ ಕ್ಷೀಣಗೊಳ್ಳುವ ಬದಲಾವಣೆಯನ್ನು ತಡೆಯುವುದು. ತುಪ್ಪದ ಸೇವನೆಯಿಂದ ಅಕಾಲಿಕ ವಯಸ್ಸಿನ ಚಿಹ್ನೆ ಹಾಗೂ ಅಲ್ಝಮೈರ್ನಂತಹ ಆರೋಗ್ಯ ಸಮಸ್ಯೆಗಳನ್ನು ತಡೆಯಬಹುದು. ದೇಹದ ವಿಷವನ್ನು ತೆಗೆಯುವುದು. ತುಪ್ಪದ ಸೇವನೆಯಿಂದ ನಾವು ನಮ್ಮ ದೇಹದಲ್ಲಿ ಇರುವ ವಿಷದ ಅಂಶವನ್ನು ತೆಗೆಯಬಹುದು. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು. ವಿಟಮಿನ್ ಎ, ಡಿ, ಇ ಮತ್ತು ಕೆ ಸಂಯೋಜನೆಯೊಂದಿಗೆ ಬ್ಯೂಟಿರೈಕ್ ಆಮ್ಲವು ಕರುಳಿನ ಆರೋಗ್ಯವನ್ನು ಉತ್ತೇಜಿಸುತ್ತದೆ. ಅಲ್ಲದೆ ಚರ್ಮ ಮತ್ತು ಕೇಶರಾಶಿಯ ಆರೋಗ್ಯವನ್ನು ಸುಧಾರಿಸುತ್ತದೆ. ಕೀಲುಗಳಿಗೆ ಶಕ್ತಿ ನೀಡುವುದರ ಮೂಲಕ ಸದೃಢವನ್ನಾಗಿ ಮಾಡುವುದು. ತೂಕವನ್ನು ಇಳಿಸಲು ಸಹಾಯ ಮಾಡುವುದು. ತುಪ್ಪವು ದೇಹದ ತೂಕವನ್ನು ಇಳಿಸುವಲ್ಲಿ ಸಹಾಯ ಮಾಡುವುದು. ತುಪ್ಪದಲ್ಲಿ ಇರುವ ಬ್ಯೂಟಿರಿಕ್ ಆಮ್ಲವು ಟ್ರೈಗ್ಲಿಸರೈಡ್ ದೇಹದ ಕೊಬ್ಬನ್ನು ತೆಗೆದುಹಾಕಲು ಸಹಾಯ ಮಾಡುವುದು. ಅಲ್ಲದೆ ಉತ್ತಮ ಕೊಬ್ಬಿನಾಂಶವಾದ HDL ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುವುದು ಎಂದು ವೈದ್ಯರು ಅಭಿಪ್ರಾಯಿಸುತ್ತಾರೆ. ಪ್ರತಿದಿನ 1 ಚಮಚ ತುಪ್ಪದ ಸೇವನೆಯಿಂದ ಎಷ್ಟೆಲ್ಲ ಲಾಭವಿದೆ ಗೊತ್ತಾ? ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಕೇವಲ 1 ಚಮಚ ತುಪ್ಪವನ್ನು ಸೇವಿಸಬೇಕು. ಇಲ್ಲದೆ ಹೋದರೆ 1 ಚಮಚ ತುಪ್ಪವನ್ನು ಬಳಸಿ ನೀವು ಸೇವಿಸುವ ಆಹಾರ ಪದಾರ್ಥಗಳನ್ನು ತಯಾರಿಸಬಹುದು. ಅದು ನಿಮ್ಮ ದೇಹದಲ್ಲಿ ಅನಗತ್ಯವಾದ ಕೊಬ್ಬು ಕರಗಲು ಉತ್ತೇಜಿಸುವುದು ಎಂದು ಆಯುರ್ವೇದ ತಜ್ಞರು ಅಭಿಪ್ರಾಯಿಸುತ್ತಾರೆ. ಹೀಗೆ ಮಾಡೋದರಿಂದ ದೇಹದಲ್ಲಿ ಅನಗತ್ಯವಾಗಿ ಕೊಬ್ಬು ಸಂಗ್ರಹ ಆಗುವುದಿಲ್ಲ ಎಂದು ಸಹ ಹೇಳಲಾಗುವುದು. ಕೊಬ್ಬನ್ನು ಕರಗಿಸಲು ನೀವು ಅನುಸರಿಸಬಹುದಾದ ಅತ್ಯಂತ ಸರಳ ಹಾಗೂ ಸುಲಭವಾದ ವಿಧಾನದಲ್ಲಿ ಇದು ಕೂಡ ಒಂದು. ದೇಸಿ ತುಪ್ಪವಿಲ್ಲದೆ ಭಾರತೀಯ ಆಹಾರದ ರುಚಿಯನ್ನು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ. ಆದರೆ ದೇಶದಲ್ಲಿ ಇಂದಿಗೂ ಕೆಲ ಮಹಿಳೆಯರು ತುಪ್ಪದ ಹೆಸರನ್ನು ಕೇಳಿದ ತಕ್ಷಣ ಮುಖ ಸಿಂಡರಿಸಲು ಪ್ರಾರಂಭಿಸುತ್ತಾರೆ. ಏಕೆಂದರೆ ಇದು ತೂಕ ಹೆಚ್ಚಳ ಹಾಗೂ ರೋಗಗಳ ಕಾರಣ ಎಂದು ಹೇಳಲಾಗುತ್ತದೆ. ಆದರೆ ತುಪ್ಪದ ರುಚಿ ಹೆಚ್ಚಿಸುವುದರ ಜೊತೆಗೆ ಆರೋಗ್ಯಕ್ಕೂ ಕೂಡ ತುಂಬ ಪ್ರಯೋಜನಕಾರಿ ಎಂದು ನಿಮಗೆ ತಿಳಿದಿದೆಯೇ? ವಿಶೇಷವಾಗಿ ದೇಸಿ ಹಸುವಿನ ತುಪ್ಪ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು.
ಸಂಶೋಧನೆಯ ಪ್ರಕಾರ ಹಸುವಿನ ತುಪ್ಪ ದೇಹದಲ್ಲಿನ ಕ್ಯಾನ್ಸರ್ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ಎಂದು ಹೇಳಲಾಗಿದೆ. ಹಸು ತುಪ್ಪದ ಸೇವನೆ ದೇಹದಲ್ಲಿ ಬೊಜ್ಜು ಸಹ ಕಡಿಮೆ ಮಾಡುತ್ತದೆ. ದೇಸಿ ಹಸುವಿನ ತುಪ್ಪದಲ್ಲಿ ಆಂಟಿ ಆಕ್ಸಿಡೆಂಟ್ಗಳು, ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಜೀವಸತ್ವಗಳಿದ್ದು ದೇಹವನ್ನು ಸೋಂಕುಗಳಿಂದ ರಕ್ಷಿಸುತ್ತದೆ. ದೇಸಿ ತುಪ್ಪದ ಈ ಎಲ್ಲ ಅಂಶಗಳು ದೇಹದಿಂದ ವಿಷವನ್ನು ಸಹ ತೆಗೆದುಹಾಕುತ್ತವೆ. ಹಾಗಾದರೆ ಬನ್ನಿ, ಹಸುವಿನ ದೇಸಿ ತುಪ್ಪ ಸೇವನೆ ದೇಹಕ್ಕೆ ಹೇಗೆ ಲಾಭಕಾರಿ ಎಂಬುದನ್ನು ತಿಳಿಯೋಣ. ಹಸುವಿನ ದೇಸಿ ತುಪ್ಪದ ಲಾಭಗಳು. ಹಸುವಿನ ತುಪ್ಪ ಮೂಗಿಗೆ ಹಾಕುವ ಮೂಲಕ ಅಲರ್ಜಿಯಿಂದ ದೂರ ಉಳಿಯಬಹುದು. ಹಸುವಿನ ತುಪ್ಪ ಸೇವಿಸುವುದರಿಂದ ಟೈಪ್ 2 ಡಯಾಬಿಟಿಸ್ ಹಾಗೂ ಬೊಜ್ಜಿನಿಂದ ಕೂಡ ದೂರ ಉಳಿಯಬಹುದು. ಹಸುವಿನ ತುಪ್ಪದಲ್ಲಿ ಹೇರಳ ಪ್ರಮಾಣದಲ್ಲಿ ವಿಟಮಿನ್ ಕೆ ಇರುತ್ತದೆ. ಇದಲ್ಲದೆ ಹಸುವಿನ ತುಪ್ಪದಲ್ಲಿ ಆಂಟಿ ಆಕ್ಸಿಡೆಂಟ್ಸ್, ವಿಟಮಿನ್ ಹಾಗೂ ಮಿನರಲ್ ಕೂಡ ಇರುತ್ತವೆ. ಇವು ದೇಹದ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಒಂದು ವೇಳೆ ನಿಮ್ಮ ದೇಹದ ತೂಕ ಅತ್ಯಧಿಕವಾಗಿದ್ದರೆ ದೇಸಿ ತುಪ್ಪ ಸೇವನೆಯಿಂದ ಬಚಾವಾಗಬೇಡಿ. ಇದನ್ನು ನೀವು ನಿಮ್ಮ ಡಯಟ್ನಲ್ಲಿ ಶಾಮೀಲುಗೊಳಿಸಿ. ಇದರಿಂದ ನಿಮ್ಮ ದೇಹದ ತೂಕ ಹೆಚ್ಚಾಗುವುದಿಲ್ಲ ಹಾಗೂ ತೂಕ ಕಂಟ್ರೋಲ್ನಲ್ಲಿರುತ್ತದೆ. ದೇಸಿ ತುಪ್ಪದಲ್ಲಿ ಕಲ್ಲು ಸಕ್ಕರೆ ಬೆರೆಸಿ ತಿಂದರೆ ಮದ್ಯ, ಬಾಂಗ್ ಹಾಗೂ ಗಾಂಜಾ ನಶೆ ಕಡಿಮೆಯಾಗುತ್ತದೆ. ಹಸುವಿನ ದೇಸಿ ತುಪ್ಪವನ್ನು ಮೂಗಿನಲ್ಲಿ ಹಾಕುವುದರಿಂದ ಕೂದಲುರುವ ಸಮಸ್ಯೆ ದೂರವಾಗಿ ಹೊಸ ಕೂದಲುಗಳು ಬರಲಾರಂಭಿಸುತ್ತವೆ ಎನ್ನಲಾಗುತ್ತದೆ. ಅಂಗೈ ಹಾಗೂ ಅಂಗಾಲುಗಳು ಉರಿಯುತ್ತಿದ್ದರೆ ಪಾದ ಮತ್ತು ಅಂಗೈಗಳಿಗೆ ಹಸುವಿನ ತುಪ್ಪ ಸವರಿ ಮಾಲಿಷ್ ಮಾಡಿ. ಕೆಲವರಿಗೆ ತುಪ್ಪ ತಿನ್ನಬಾರದು ಎಂದು ಹೇಳಿರುತ್ತಾರೆ. ಹಾಗಾಗಿ ಆಹಾರ ಕ್ರಮ, ಮನೆ ಔಷಧಿಗಳನ್ನು ಪ್ರಯೋಗಿಸುವ ಮುನ್ನ ನಿಮ್ಮ ವೈದ್ಯರನ್ನು ಸಂಪರ್ಕಿಸುವುದು ಒಳಿತು. ನಿಮ್ಮ ದೇಹದ ಬಗ್ಗೆ ಅವರಿಗೆ ಚೆನ್ನಾಗಿ ಅರಿವಿರುವುದರಿಂದ ಅವರ ಸಲಹೆ ಪಡೆಯುವುದು ಒಳಿತು. ಸರ್ವೇ ಜನ ಸುಖಿನೋ ಭವಂತು.